ಬೆಂಗಳೂರಿನ ಈ ಕೆಂಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವವೊಂದು ಸಿಕ್ಕಿತ್ತು. ಆ ಶವದ ಹಿನ್ನೆಲೆಯನ್ನು ಈಗ ಪೊಲೀಸರು ಕೆದಕ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು 25 ವರ್ಷದ ಯುವಕ ಎಂಬಂತಹ ಮಾಹಿತಿ ಸಿಗ್ತಾ ಇದೆ. ಸ್ಥಳಕ್ಕೆ ಕೆಂಗೇರಿ ಪೊಲೀಸರು ಸೋಕೋ ಟೀಮ್ ಭೇಟಿ ಕೊಟ್ಟಿದೆ. ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ನೈಸ್ ರಸ್ತೆಯ ಪಕ್ಕದ ನಿರ್ಮಾಣ ಹಂತದ ಲೇಔಟ್ನಲ್ಲಿ ಸಿಕ್ಕಿರುವಂತಹ ಅನುಮಾನಾಸ್ಪದ ಶವ ಇದು. ಮೃತದೇಹವನ್ನು ನೋಡಿ ಪೊಲೀಸರಿಗೆ ಸ್ಥಳೀಯರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಕೆಂಗೇರಿ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಈತನ ಶವ ಇಲ್ಲಿಗೆ ಯಾಕೆ ಬಂತು, ಕೊಲೆನಾ, ಬೇರೆ ಏನಾದರೂ ಆಗಿದೆಯಾ, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ನಿರ್ಜನ ಪ್ರದೇಶ, ಇಲ್ಲಿ ಜನರ ಓಡಾಟ ಕೂಡ ಕಡಿಮೆ ಇರುತ್ತೆ. ಅಲ್ಲಿ ಈಗ ಅಪರಿಚಿತ ವ್ಯಕ್ತಿಯ ಶವವೊಂದು ಪತ್ತೆಯಾಗಿರುವಂಥದ್ದು. 25 ವರ್ಷದ ಆಸುಪಾಸಿನ ಯುವಕ ಆತ ಅಂಥೇಳಿ ಐಡೆಂಟಿಫೈ ಮಾಡಿದ್ದಾರೆ. ಬಟ್ ಆತನ ಹಿನ್ನೆಲೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದನ್ನು ಟ್ರೇಸ್ ಮಾಡುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಒಂದು ತಂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಮತ್ತೊಂದು ತಂಡ ಇಲ್ಲಿಗೆ ಯಾಕೆ ಈ ಯುವಕನ ಶವ ಬಂತು, ಯಾರು ತಂದು ಬಿಸಾಕಿದ್ರು, ಇದು ಕೊಲೆನಾ ಅಥವಾ ಆತ್ಮಹತ್ಯೆನಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಮತ್ತೊಂದು ತಂಡಗೆ ಇನ್ವೆಸ್ಟಿಗೇಷನನ್ನು ನಡೆಸ್ತಾ ಇರುವಂಥದ್ದು. ಸ್ಥಳೀಯರೊಬ್ಬರು ಈ ಮೃತದೇಹವನ್ನು ನೋಡಿ ಪೊಲೀಸರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲೊಂದು ಡೆಡ್ ಬಾಡಿ ಬಿದ್ದಿದೆ ಅಂಥೇಳಿ. ಪೊಲೀಸರು ಈಗ ಇನ್ವೆಸ್ಟಿಗೇಷನನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ. ಯಾರು, ಏನು, ಎತ್ತ ಎಲ್ಲದರ ಡೀಟೇಲ್ಸನ್ನು ಕೂಡ ಜಾಲಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ.